ನಮಸ್ಕಾರ ಮಕ್ಕಳೇ, ಇದು ಗಣಿತ ಪ್ರಕಾಶ ಭಾಗ 1 7ನೇ ತರಗತಿ ಕನ್ನಡ ಮಾಧ್ಯಮ ಅಧ್ಯಾಯ 3 ಬಿಂದುವಿನ ಆಚೆಗೆ ಒಂದು ಇಣುಕು ನೋಟ ಎನ್ನುವ ಪಾಠದಲ್ಲಿ ಇದನ್ನು ನಾವು 60ನೇ ಪೇಜ್ನಲ್ಲಿರ್ತಕ್ಕಂಥ ಕಂಡುಹಿಡಿಯಿರಿ ಲೆಕ್ಕಗಳನ್ನು ಮಾಡೋಣ. ಈ ಒಂದು ಇದೇ ಪಾಠದ ವಿಡಿಯೋವನ್ನು ಹಿಂದಿನ ವಿಡಿಯೋ ಮಾಡಿರ್ತೀವಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅವನ್ನ ನೋಡ್ಬೋದು ನೀವು. ಮತ್ತು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮಕ್ಕಳು, ಯಾಕಂದರೆ ಇದು ಮ್ಯಾಥ್ಸ್ ಚಾನಲು. ಮೊತ್ತ ಮತ್ತು ವ್ಯತ್ಯಾಸಗಳನ್ನು ಕಂಡುಹಿಡಿಯಿರಿ. 10ನೇ 3 ಪ್ಲಸ್ 3 100ನೇ 4. ಈಗ 0 10ನೇ 3 ಪ್ಲಸ್ ಅಂದರೆ 10ನೇ 3 ಅಷ್ಟೇ ಕೊಟ್ಟಿರೋದು. ಇಲ್ಲಿ ಎಷ್ಟಿದೆ 0 ಅಂತ ನಾವು ಬರ್ಕೊಂಡ್ವಿ. ಪ್ಲಸ್ 3 100ನೇ 4. ಈಗ ಇಲ್ಲಿ 0 ಅನ್ನೋದು ಬರ್ಕೊಳ್ಳೋದು ಬೇಡ, ಯಾಕಂದ್ರೆ ಭಾಳ ತಪ್ಪಾಗ್ತದೆ. ಇಲ್ಲಿ 3 ಪ್ಲಸ್ 0 3 ಪ್ಲಸ್ 0 3 ಆಗುತ್ತೆ. ಇಲ್ಲಿ 3 ಅಂದರೆ ಯಾವ 3 ಪ್ಲಸ್ 0 ಇದು? ಇಲ್ಲಿ ಪೂರ್ಣಾಂಕಗಳು, ಇಲ್ಲಿ 0 ಇರೋದು. ಈಗ ಇದನ್ನು 3 0 ಕೂಡಿದ್ರೆ 3 ಆಯಿತು. ಇದು 10ನೇ 3 ಇಲ್ಲಿಂದು ಮತ್ತು 100ನೇ 4 ಇಲ್ಲಿಂದು ಎರಡನ್ನೂ ಸೇರಿಸಿಟ್ಬಿಟ್ರೆ ಅದೇ ಉತ್ತರ. ಅಥವಾ ಇವೆರಡನ್ನೂ ನಾವು ಸೇರಿಸ್ತಿದ್ದೀವಿ ಅಂದರೆ 100ನ್ನ ಬರೆದು ಇದು 3 4 34 ಅಂತ ಬರ್ತೀವಿ. 3 100ನೇ 34. ಅಥವಾ ನಾವು 100ನ್ನ ಛೇದ ಮಾಡಿ 100ನೇ 334 ಅಂತ ಬರಿಬೋದು. ನೆಕ್ಸ್ಟ್ ಎರಡನೇದು 9 10ನೇ 5 100ನೇ 7 ಪ್ಲಸ್ ಮಾಡಬೇಕು, ಕೂಡಬೇಕು. ಮೊದಲು ಪೂರ್ಣಾಂಕ ಕೂಡೋಣ. 9 2 11 ಆಯಿತು. ನೆಕ್ಸ್ಟ್ 10ನೇ 5 10ನೇ 1 ಕೂಡೋಣ, 10ನೇ 6 ಆಯಿತು. ನೆಕ್ಸ್ಟ್ 100ನೇ 7 100ನೇ 3 ಕೂಡೋಣ, 10ನೇ 10 ಆಯಿತು. 10ನೇ 10 ಅಂದರೆ ಅದರಲ್ಲಿ 10ನೇ 1 ಇಲ್ಲಿ 10 ಅಂಶಗಳು ಬಂದು ಅಂದರೆ ಅದು 10ನೇ 1ಕ್ಕೆ ಸಮ ಆಗುತ್ತೆ. ಮತ್ತು ಇಲ್ಲಿ ಏನು ಉಳಿತು? 0 ಉಳಿತು. ಹಂಗಾಗಿ ನಾವು 10ನೇ 1 ಪ್ಲಸ್ 10ನೇ 6 10ನೇ 7 ಆಗುತ್ತೆ. ಇನ್ನು ಉಳಿದಿದ್ದು 0 100ನೇ 0. ಇದು ಬರೆದಿದ್ದರೂ ನಡೀತದೆ. 11 10ನೇ 7 ಅಥವಾ 100ನೇ 1170 ಅಥವಾ 11 100ನೇ 70 ಆಗುತ್ತೆ. ನೆಕ್ಸ್ಟ್ 3ನೇ ಲೆಕ್ಕ ನೋಡಿರಿ. ಪೂರ್ಣಾಂಕ ಕೂಡೋಣ. 15 ಪ್ಲಸ್ 14 29 ಆಯಿತು. ನೆಕ್ಸ್ಟ್ 10ನೇ 6 10ನೇ 3 ಕೂಡಿದ್ರೆ 10ನೇ 9 ಆಗುತ್ತೆ. ನೆಕ್ಸ್ಟ್ 100ನೇ 4 100ನೇ 6 ಕೂಡಿದ್ರೆ 100ನೇ 10 ಆಗುತ್ತೆ. ಈಗ 100ನೇ 10 10ನೇ 1ಕ್ಕೆ ಸಮ. ಹಂಗಾಗಿ ನಾವು 100ನೇ 10ನ್ನು 10ನೇ 1 ಅಂತ ಬರ್ಕೊಂಡ್ವಿ. 10ನೇ 9 10ನೇ 1 ನೋಡಿರಿ, 2 ಕೂಡಿದರೆ 9 1 10 ಆಗುತ್ತೆ. 10ನೇ 10 ಛೇದ ಕೂಡಂಗಿಲ್ಲ, 10 ಹಂಗೆ ಇಡಬೇಕು. ನೆಕ್ಸ್ಟ್ 10ನೇ 10 ಅಂತಕ್ಕಂಥದ್ದು 1ಕ್ಕೆ ಸಮ. ಹೆಂಗಂದರೆ 10ಕ್ಕೆ 10 ಕ್ಯಾನ್ಸಲ್ ಆಗಿ 10 1 10 10 1 ಉಳಿತದೆ. ಹಂಗಾಗಿ 1 ಬರೆದ್ವಿ. 29 1 30 ಆಯಿತು. ನೆಕ್ಸ್ಟ್ ಡಿನೇ ಲೆಕ್ಕ ಕಳಿಯೋದು. 7 100ನೇ 7 4 100ನೇ 4. ಈಗ 7 4 ಪೂರ್ಣಾಂಕ ಕಳಿಯೋಣ. 7ರಾಗ 4 ಹೋದರೆ 3. 100ನೇ 7 100ನೇ 4 ಕಳಿಯೋಣ. 7ರಾಗ 4 ಹೋದರೆ 3. 100 ಕಳಿಯಲ್ಲ, 100 ಹಂಗೆ ಇಡ್ತಾರೆ. 100ನೇ 3. ಉಳಿದಿದ್ದೇನು? 3 ಪ್ಲಸ್ 100ನೇ 3, ಅದನ್ನ ಹಂಗೆ ಬರ್ತೀವಿ. 3 100ನೇ 3. ಅಥವಾ 10ರ ಘಾತ 0 ಇರುತ್ತೆ. ಹಂಗಾಗಿ ಈ 0 ಅಂತ ತಗೊಂಡ್ರೆ 303 ಆಗುತ್ತೆ ಮೇಲೆ. 100ನೇ 303 ಅಥವಾ 3 100ನೇ 3. ಓಕೆನಾ? ನೆಕ್ಸ್ಟ್ ಈ ಲೆಕ್ಕ, ಇದು ಕೂಡ ಕಳೆಯೋ ಲೆಕ್ಕ. ಮೊದಲೇ ಪೂರ್ಣಾಂಕ ಕಳೆಯೋಣ. 8ರಲ್ಲಿ 5 ಇಲ್ಲಿ ಕಳೆದ್ವಿ. 8ರಾಗ 5 ಹೋದರೆ 3. ನೆಕ್ಸ್ಟ್ ಭಿನ್ನರಾಶಿ 100ನೇ 6 100ನೇ 3 ಕಳೆಯೋಣ. 6ರಲ್ಲಿ 3 ಹೋದರೆ 3. 3 100ನೇ 3. ನೆಕ್ಸ್ಟ್ 12 100ನೇ 6 100ನೇ 2 ಮೈನಸ್ 10ನೇ 9 100ನೇ 9. ಇಲ್ಲಿ ಏನೂ ಇಲ್ಲ. 12ರಲ್ಲಿ 0 ಹೋದರೆ 12 ಬರ್ತದೆ. ಮತ್ತು ಇಲ್ಲಿ 100ನೇ 6 100ನೇ 2 ಎರಡೂ ಛೇದ ಸಮ ಇದೆ. ಹಂಗಾಗಿ 2 ಕೂಡಿದ್ರೆ 6 2 8 ಆಗುತ್ತೆ. 100ನೇ 8. ಇಲ್ಲಿ 10ನೇ 9 100ನೇ 9. ಈಗ ನಾವು ಇದನ್ನು 100ನೇ ಛೇದ ಮಾಡ್ಕೊಳ್ಳೋಣ. 100ನೇ ಛೇದ ಮಾಡ್ಕೊಂಡ್ರೆ ಇದು 99 ಆಗುತ್ತೆ. 100ನೇ 99. ಇಲ್ಲಿ 100ನೇ 8. 100ನೇ 8ರಾಗೆ 100ನೇ 99 ಕಳೆಯೋಕ್ಕೆ ಬರೋದಿಲ್ಲ. ಅಂದರೆ 8ರಲ್ಲಿ 99 ಕಳೆಯೋಕ್ಕೆ ಬರೋದಿಲ್ಲ.
ಹಂಗಾಗಿ ನಾವು 12ರಲ್ಲಿ 1 ಹೊರಗೆ ತಗೊಳ್ಳೋಣ. ಇದು 11 ಆಯಿತು. 12ರಲ್ಲಿ 1 ಹೊರಗೆ ತೆಗೆದ್ರೆ ಇದು 11 + 1 ಇದು ಸೇಮ್ ಇದೆ ಮುಂದದ್ದು. ಇಲ್ಲಿ 1ನ್ನು ನಾವು 100ನೇ 100 ಅಂತ ಬರ್ಕೋಬಹುದು. 100ನೇ 100 100ನೇ 8 108 ಆಗುತ್ತೆ. 108ರಲ್ಲಿ 99 ಕಳೆದ್ರೆ 9 ಉಳಿತದೆ. 11 + 100ನೇ 9 ಉಳಿತು. 11 100ನೇ 9. ಇದನ್ನು ನಾವು ಈ ರೀತಿಯೂ ಬರಿಬೋದು, ಈ ರೀತಿಯೂ ಬರಿಬೋದು. ಯಾವ್ದು ರೀತಿ ಬರೆದ್ರೂ ಸರಿ ಉತ್ತರ. ಇಷ್ಟು ಈ ಒಂದು 60ನೇ ಪುಟದಲ್ಲಿರ್ತಕ್ಕಂಥ ಲೆಕ್ಕಗಳು ಮಕ್ಕಳೇ. ಭಾಳ ಸಣ್ಣ ಅಭ್ಯಾಸಗಳು. ಅಂದರೆ ಈಗ ಕಂಡುಹಿಡಿರಿ ಅಂತ ಇದೆ. ಮೊದಲೆಲ್ಲ ಅಭ್ಯಾಸ ಅಂತ ಬರ್ತಾ ಇತ್ತು. ಈಗೆಲ್ಲ ಕಂಡುಹಿಡಿರಿ ಲೆಕ್ಕಗಳು. ನೀವೆಲ್ಲ ಕಾಮೆಂಟ್ ಮಾಡಿ ಯಾವ ರೀತಿಯಾಗಿ ಯಾವ್ಯಾವ ಅಭ್ಯಾಸಗಳನ್ನು ಮಾಡಬೇಕು ಅಂದರೆ ಆ ರೀತಿ ಮಾಡ್ಬೋದು ಮಕ್ಕಳೇ. ಗುಡ್ ಲಕ್ ಮಕ್ಕಳೇ.